ಕೈಲಾಸದಲ್ಲಿ ನಂದಿಯು ಶಿವನ ಪಾದ ಪೂಜೆಯನ್ನು ಮಾಡುತ್ತಾನ. ದಿನನಿತ್ಯ ಅವನನ್ನು ಹೊತ್ತು ತಿರುಗುತ್ತಿರ್ತಾನ. ಇವನು ಶಿವನಿಗೆ ಬೇಕಾದವನಾಗಿರ್ತಾನ. ಈ ಶಿವನು ಎಲ್ಲಿ ಇರ್ತಾನ ಅಲ್ಲಿ ನಂದಿ ಇರ್ತಾನ. ಆಗ ಒಂದು ದಿವಸ ಶಿವ ಆ ನಂದಿಯನ್ನು ಕರೀತಾನ. ನಂದಿಯನ್ನು ಕರೆದು ಈ ಎತ್ತರವಾದ ಪರ್ವತದ ಮೇಲೆ ಜಾಂಬುವಂತ ಋಷಿಯು ತಪಸ್ಸಿಗೆ ಕುಳಿತಾನ. ಆ ಋಷಿ ಮುನಿಗಳಿಗೆ 3 ಮಕ್ಕಳದಾರ. ಆ ಮಕ್ಕಳ ಹೆಸರು ಏನಂದ್ರ, ಮೊದಲನೆಯ ಮಗನ ಹೆಸರು ಹಾಲಮುನಿ ಎಂಬ ಹೆಸರು, ಎರಡನೆಯ ಮಗನ ಹೆಸರು ಹೆಪ್ಪಮುನಿ ಎಂಬ ಹೆಸರು, ಮೂರನೆಯ ಮಗನ ಹೆಸರು ಬಿಗುಮುನಿ ಎಂಬ ಹೆಸರು. ಈ 3 ಋಷಿಗಳ ಮಕ್ಕಳ ಹೆಸರು. ನೀನು ಆ ಪರ್ವತದ ಮೇಲೆ ತಪಸ್ಸಿಗೆ ಕುಳಿತಂತ ಋಷಿ ಹತ್ತಿರ ಹೋಗಿ ಈ 3 ಮಕ್ಕಳನ್ನು ಕರೆದುಕೊಂಡು ಬಾ ಅಂತ ಹೇಳ್ತಾನ. ಆಗ ನಂದಿಯು ಆ ಪರ್ವತದ ಮೇಲೆ ಕುಳಿತಂತ ಋಷಿ ಹತ್ತಿರ ಹೋಗಿ ಈ ಶಿವನು ಹೇಳಿದ ಮಾತನ್ನು ಹೇಳ್ತಾನ. ಆಗ ನಂದಿಯು ಆ 3 ಮಕ್ಕಳನ್ನು ಕರೆದುಕೊಂಡು ಬರುವಾಗ ಈ ನೀರಿನೊಳಗ ಈಜಿ ಈಜಿ ನಂದಿಯ ಕೈ ಕಾಲುಗಳು ಸೋತ ಬಿಡ್ತಾವು. ಆಗ ನಂದಿಯು ಆ ನೀರಿನಲ್ಲಿ ಹಾಲಮುನಿ ಎಂಬ ಹುಡುಗನನ್ನು ಕೊಂದು ಬಿಡ್ತಾನ. ಆಗ ಈ ನೀಲಿ ವರ್ಣದ ನೀರೆಲ್ಲ ಹಾಲಿನಂತೆ ಬಿಳುವಾಗಿ ಬಿಡುತ್ತೈತಿ. ಈ ಹೆಪ್ಪ ಮುನಿಯ ಹುಡುಗನನ್ನು ಕೊಲ್ಲತಾನ. ಈ ನೀರೆಲ್ಲ ಗಟ್ಟಿ ಬಿಡುತ್ತೈತಿ. ಆಗ ಬಿಗುಮುನಿ ಎಂಬ ಹುಡುಗನನ್ನು ಕೊಲ್ಲತಾನ. ಆಗ ಇದು ಹೆಪ್ಪಗಟ್ಟಿದ್ದು ಬಿಗಿಯಾಗಿ ಗಟ್ಟಿಯಾಗಿ ಭೂಮಿ ಆಗಿ ಬಿಡುತ್ತೈತಿ. ಈ ನಂದಿಯು ಆ ಋಷಿ ಮುನಿಗಳ 3 ಮಕ್ಕಳನ್ನು ಕೊಂದು ಭೂಮಿಯನ್ನು ಮಾಡಿದ. ಭೂಮಿಯನ್ನು ಮಾಡಿ ಶಿವನ ಹತ್ತಿರ ಬರ್ತಾನ. ಆಗ ಶಿವನಿಗೆ ಬಹಳ ಸಂತೋಷವಾಗುತ್ತೈತಿ. 3 ಮಕ್ಕಳನ್ನು ಕೊಂದು ನಂದಿ ಭೂಮಿಯನ್ನು ಮಾಡಿದ ಅಂತ ಹೇಳಿ ಅವನನ್ನು ಅಪ್ಪಿಕೊಂಡು ಮುದ್ದಾಡ್ತಾನ. ಎಲ್ಲ ದೇವಾನು ದೇವತೆಗಳು ನಂದಿಯನ್ನು ಕೊಂಡಾಡ್ತಾರ. ಆಗ ಆ ಋಷಿ ಮುನಿಗೆ ಈ ನಂದಿಯ ಮೇಲೆ ಸಿಟ್ಟು ಬರುತ್ತೈತಿ. ನನ್ನ 3 ಮಕ್ಕಳನ್ನು ಕೊಂದು ಭೂಮಿಯನ್ನು ಮಾಡಿದ ಅಂತ ಹೇಳಿ ಆ ನಂದಿಗೆ ಹೇಳ್ತಾನ. ನನ್ನ 3 ಮಕ್ಕಳನ್ನು ಕೊಂದಿಯಲ್ಲ, ಮುಂದೊಂದು ದಿನ ಕಲಿಯುಗದಲ್ಲಿ ನಿನ್ನನ್ನು ಕೊಲ್ಲುವಂತವರು ಹುಟ್ಟಲಿ ಅಂತ ಹೇಳಿ ಅವನಿಗೆ ಶಾಪವನ್ನು ಕೊಡ್ತಾನ. ಆಗ ನಂದಿಯು ಶಿವನ ಹತ್ತಿರ ಇರ್ತಾನ.